ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನ್ಯೇತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜರಾಸಂಧನ ಸಂಹಾರ ಮಾಡದೇನೆ ರಾಜಸೂಯ ಯಾಗ ಪೂರ್ತಿಯಾಗಿ ಸಾಧ್ಯ ಇಲ್ಲ. ಜರಾಸಂಧ ಮಹಾಪರಾಕ್ರಮಶಾಲಿ, ಹಾಗಾಗಿ ಅವನನ್ನು ಸಂಹಾರ ಮಾಡುವುದರ ಮೂಲಕ ಬರೀ ರಾಜಸೂಯ ಯಾಗದ ಸಂಪನ್ನತೆ ಆಗುವುದಲ್ಲ, ಹೊರತಾಗಿ ಇಡೀ ಜಗತ್ತು ವೈಷ್ಣವಮಯವಾಗುತ್ತೆ ಅಂತ ಪರಮಾತ್ಮ ಅನೇಕ ವಿಚಾರಗಳನ್ನು ಹೇಳಿದ. ಇಷ್ಟು ಹೇಳಿದಾಗ ಧರ್ಮರಾಜನಿಗೆ ಸಹಜವಾಗಿ ಹೆದರಿಕೆ ಆಯಿತು. ಅಷ್ಟು ಪರಾಕ್ರಮಶಾಲಿಯಿಂದ ನಾವು ಕೊಲ್ಲಿಕ್ಕೆ ಸಾಧ್ಯನಾ ಅಂತ. ಅವ್ರು ಹೇಳ್ತಾರೆ, ಮಖೇನಮೇ ತ್ವಲಂ ತಿಥಿ, ನನಗೆ ಯಾಗವೂ ಬೇಡ, ಅದರ ಬರುವಂತಹ ಪುಣ್ಯವೂ ಬೇಡ, ಯಾವುದೂ ಬೇಡ ಅಂತ ಹೇಳಿದಾಗ ಭೀಮಸೇನ ದೇವರು ಹೇಳ್ತಾರೆ, ನಿಹನ್ಮಿ ಮಾಗಧಂ ರಣೇ, ನಾನು ಜರಾಸಂಧನ ಸಂಹಾರವನ್ನು ಮಾಡ್ತೇನೆ ಅಂತ ಭೀಮಸೇನ ದೇವರು ಹೇಳಿದರು ಅಂತ. ಒಟ್ಟು ಇಷ್ಟು ವಿಚಾರ ಆಗಿತ್ತು. ಇಂದು 107ನೇ ಶ್ಲೋಕದಿಂದಾಗಿ ಪ್ರಾರಂಭ. ಇತೀರಿತೆ ವದದ್ಧರಿಹಿ ವ್ರಜಾಮಹೇ ವಯಂ ತ್ರಯಃ ಅಹಂ ಚ ಭೀಮ ಫಲ್ಗುನೌ ನಿಹಂತುಮೇವ ಮಾಗಧಂ. ವೃಕೋದರೇಣ ಹನ್ಯತೆ ಯದಿ ಸ್ಮ ಮಾಗಧಾಧಿಪಃ ಮಖಶ್ಚ ಸೇತ್ಸ್ಯತೆ ಧ್ರುವಂ ಜಗಚ್ಚತೆ ವಶೇ ಭವೇತ್. ಪದಚ್ಛೇದ. ಇತಿ ಈರಿತೆ ಅವದತ್ ಹರಿಃ ವ್ರಜಾಮಹೇ ವಯಂ ತ್ರಯಃ ಅಹಂ ಚ ಭೀಮಫಲ್ಗುನೌ ನಿಹಂತುಂ ಏವ ಮಾಗಧಂ ವೃಕೋದರೇಣ ಹನ್ಯತೆ ಯದಿ ಸ್ಮ ಮಾಗಧಾಧಿಪಃ ಮಖಃ ಚ ಸೇತ್ಸ್ಯತೆ ಧ್ರುವಂ ಜಗತ್ ಚ ತೇ ವಶೇ ಭವೇತ್. ಯಾವಾಗ ಭೀಮಸೇನ ದೇವರು ನಾನು ಸಂಹಾರ ಮಾಡ್ತೇನೆ ಅಂತ ಹೇಳಿದ್ರು, ಇತಿ ಈ ರೀತಿ ಹೀಗೆ ಹೇಳಿದಾಗ ಮುಂದೆ ಕೃಷ್ಣ ಪರಮಾತ್ಮ ಅದನ್ನ ಮುಂದುವರಿಸ್ತಾ ಹೋಗ್ತಾನೆ. ಹರಿಹಿ ಪರಮಾತ್ಮ ಹೇಳ್ತಾ ಇದ್ದಾನೆ, ವಯಂ ತ್ರಯಃ ವ್ರಜಾಮಹೇ, ನಾವು 3 ಜನ ಹೋಗ್ತೇವೆ ಜರಾಸಂಧನ ಸಂಹಾರಕ್ಕೆ ಅಂತ. ನಾವು 3 ಜನ ಹೋಗ್ತೇವೆ. ಯಾರ್ಯಾರು? ಅಹಂ ಭೀಮ ಫಲ್ಗುನು, ನಾನು ಮತ್ತು ಭೀಮಸೇನ ಮತ್ತು ಅರ್ಜುನ, ನಾವು 3 ಜನ ನಿಹಂತುಮೇವ ಮಾಗಧಂ, ಆ ಮಾಗಧನನ್ನ ಸಂಹಾರ ಮಾಡ್ಲಿಕ್ಕೆ ಅಂತ ನಾವು ಹೋಗ್ತೇವೆ. ಖಂಡಿತವಾಗಿಯೂ ಕೂಡ ಭೀಮಸೇನ ಜರಾಸಂಧನ ಸಂಹಾರವನ್ನ ಮಾಡ್ತಾನೆ. ವೃಕೋದರೇಣ ಹನ್ಯತೆ ಯದಿ ಸ್ಮ ಮಾಗಧಾಧಿಪಃ, ಮಗಧ ದೇಶದ ದೊರೆಯಾದಂತಹ ಜರಾಸಂಧನನ್ನ ಭೀಮಸೇನ ಸಂಹಾರ ಮಾಡ್ತಾನೆ. ಮಖಶ್ಚ ಸೇತ್ಸ್ಯತೆ, ಯಾಗವೂ ಕೂಡ ಸಂಪನ್ನವಾಗುತ್ತದೆ. ಜಗಚ್ಚತೆ ವಶೇ ಭವೇತ್, ಇಡೀ ಜಗತ್ತು ನಿನ್ನ ವಶವಾಗ್ತದೆ, ಅರ್ಥಾತ್ ನೀನು ಚಕ್ರವರ್ತಿ ಆ ಒಂದು ಸ್ಥಾನವನ್ನು ಪಡಿತೀಯ ಅಂತ. ಒಟ್ಟಿನಲ್ಲಿ ರಾಜಸೂಯ ಯಾಗದ ಉದ್ದೇಶ ಎಂಬುದು ಏನಿದೆಯೋ ಅದೆಲ್ಲವೂ ಕೂಡ ಸಂಪನ್ನವಾಗುತ್ತೆ. ನೀನೇನು ಆಲೋಚನೆ ಮಾಡಬೇಡ,
ನಿರಾಯಾಸವಾಗಿ ಜರಾಸಂಧನ ಸಂಹಾರ ಆಗುತ್ತೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ. ಮುಂದೆ ಇತೀರಿತೇತು ಶೌರಿಣ ಜಗಾದ ಧರ್ಮನಂದನಃ ಸಶೂರಸೇನ ಮಂಡಲ ಪ್ರಹಾಣತೋ ಹರೇಸ್ತ್ರಸನ್. ಭಯಾದ್ಧಿ ಯಸ್ಯ ಮಾಧುರಂ ವಿಹಾಯ ಮಂಡಲಂ ಗತಾಃ ಭವಂತ ಏವ ಸಾಗರಂ ತತೋ ಬಿಭೇಮ್ಯಹಂ ರಿಪೋಃ. ಪದಚ್ಛೇದ. ಇತಿ ಈರಿತೆ ತು ಶೌರಿಣ ಜಗಾದ ಧರ್ಮನಂದನಃ ಸಹ ಶೂರಸೇನಮಂಡಲ ಪ್ರಹಾಣತಃ ಹರೇಃ ತ್ರಸನ್. ಭಯಾತ್ ಹಿ ಯಸ್ಯ ಮಾಧುರಂ ವಿಹಾಯ ಮಂಡಲಂ ಗತಾಃ ಭವಂತಃ ಏವ ಸಾಗರಂ ತತಃ ಬಿಭೇಮಿ ಅಹಂ ರಿಪೋಃ. ಜರಾಸಂಧನ ಬಗ್ಗೆ ಧರ್ಮರಾಜನಲ್ಲಿ ಅಷ್ಟು ಗಾಢವಾದ ಭಯ ಉಂಟಾಗಲಿಕ್ಕೆ ಕಾರಣ ಏನು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಅವನ ಅಭಿಪ್ರಾಯ ಏನಿತ್ತು, ಅವನೇನ್ ಹೇಳಿದ ಅಂತ. ಧರ್ಮನಂದನ ಜಗಾದ, ಯುಧಿಷ್ಠಿರ ಒಂದು ಮಾತನ್ನ ಹೇಳಿದ. ಅವನ್ ಯಾಕೆ ಹೆದರಿದ್ದ ಅಂತ ಹೇಳಿದ್ರೆ, ಶೂರಸೇನ ಮಂಡಲ ಪ್ರಹಾಣತಃ ತ್ರಸನ್. ಶೂರಸೇನ ಮಂಡಲ ಅಂದ್ರೆ ಆ ಯಾದವರ ಗುಂಪಿಗೆ ಮಂಡಲ ರಾಜಧಾನಿ ಅಂತ ಇದ್ದದ್ದು ಯಾವುದು? ಮಥುರೆ. ಹಿಂದೆ ನಾವು ನೋಡಿದಂತೆ ಕೃಷ್ಣ ಪರಮಾತ್ಮ ಮಥುರಾ ಪಟ್ಟಣ ಬಿಟ್ಟು ಇಡೀ ಇದನ್ನ ಊರನ್ನೇ ದ್ವಾರಕೆಗೆ ಶಿಫ್ಟ್ ಮಾಡಿದ. ಮಥುರಾ ಪಟ್ಟಣ ಬಿಟ್ಟು ಹೋದ. ಅದಕ್ಕೆ ಜಗತ್ತಿಗೆ ಅದು ಯಾವ ರೀತಿ ಕಾಣುತ್ತೆ? ಜರಾಸಂಧ ಬಂದ ಯುದ್ಧಕ್ಕೆ ಅದು ಬಂದ, ಹಾಗಾಗಿ ಅವನಿಗೆ ಹೆದರಿ ಕೃಷ್ಣ ಮಥುರೆಯನ್ನು ಬಿಟ್ಟು ಹೋದ ಅಂತ ಅನ್ಸುತ್ತೆ. ಧರ್ಮರಾಜನ ದೃಷ್ಟಿಕೋನವು ಕೂಡ ಅದೇ ರೀತಿಯಾಗಿತ್ತು. ಭಯಾತ್ ಶೂರಸೇನ ಮಂಡಲ ಪ್ರಹಾಣತಃ, ಆ ಒಂದು ಮಥುರಾ ಪಟ್ಟಣವನ್ನು ಬಿಟ್ಟು ಹೋಗಿದ್ರಿಂದಾಗಿ ತ್ರಸನ್ ಹೆದರಿ ಬಿಟ್ಟಿದ್ದ. ಯಾರು? ಧರ್ಮರಾಜ. ಅದಕ್ಕೆ ಹೇಳ್ತಾ ಇದ್ದಾನೆ ಮುಂದೆ, ಭಯಾತಿ ಯಸ್ಯ ಮಾಧುರಂ. ನೋಡು ಕೃಷ್ಣ, ಯಸ್ಯ ಭಯಾತ್, ನೀನು ಯಾರ ಭಯದಿಂದ, ಜರಾಸಂಧನ ಭಯದಿಂದ, ಮಾಧುರಂ ಮಂಡಲಂ ವಿಹಾಯ ಗತಾಹ, ಮಥುರಾ ಪಟ್ಟಣವನ್ನು ಬಿಟ್ಟು ನೀವೇನ್ ಮಾಡಿದ್ರಿ? ಸಾಗರಂ, ಸಮುದ್ರಕ್ಕೆ ಹೋಗಿಬಿಟ್ರಿ, ಅರ್ಥಾತ್ ದ್ವಾರಕಾ ಪಟ್ಟಣಕ್ಕೆ ಹೋಗಿಬಿಟ್ರಿ. ಹಾಗಾಗಿ ನಾನು ರಿಪೋಹು ಬಿಭೇಮಿ, ನನಗೆ ಅದಕ್ಕೋಸ್ಕರ ಹೆದರಿಕೆ ಆಗ್ತಾ ಇದೆ ಅಂತ. ಅಂದ್ರೆ ಒಟ್ಟು ತಾತ್ಪರ್ಯ ಇಷ್ಟು, ಕೃಷ್ಣ ಪರಮಾತ್ಮನಂತಹ ಕೃಷ್ಣ ಪರಮಾತ್ಮನೇ ಯಾರನ್ನು ನಂಬಿಕೊಂಡು ಇವತ್ತು ನಾವು ಜೀವನ ಮಾಡ್ತಾ ಇದ್ದೇವೋ, ಯಾರ ಅನುಗ್ರಹ ನಮ್ಮ ಮೇಲೆ ನಿರಂತರವಾಗಿ ಇದೆಯೋ, ಅಂತಹ ಶ್ರೀಕೃಷ್ಣ ಪರಮಾತ್ಮ ಮತ್ತು ಅವನ ಪರಿವಾರದವರೇನು ಏನ್ ಮಾಡಿದ್ರು? ಜರಾಸಂಧನ ಪರಾಕ್ರಮಕ್ಕೆ ಹೆದರಿ ತಮ್ಮ ಮಥುರಾ ಪಟ್ಟಣವನ್ನೇ ಬಿಟ್ಟು ಎಲ್ಲಿ ಹೋದ್ರು? ದ್ವಾರಕಾಕ್ಕೆ ಹೋದ್ರು. ಅಂತಂದ್ರೆ ನಮ್ಮಂತಹ ಸಾಮಾನ್ಯರ ಕಥೆ ಏನು ಅಂತ ಯುಧಿಷ್ಠರನಿಗೆ ಆದಂತಹ ಹೆದರಿಕೆ ಹೇಳ್ತಾ ಇದ್ದಾನೆ. ಭಯಾಧಿ ಯಸ್ಯ ಮಾಧುರಂ, ನೀವು ಅವನ ಹೆದರಿಕೆಯಿಂದಲೇ ಬಿಟ್ಟು ಹೋಗ್ಬಿಟ್ಟಿದ್ರಿ ಮಥುರೈಯನ್ನ, ಹಾಗಾಗಿ ನನಗೂ ಕೂಡ ಅವನಿಂದ ಹೆದರಿಕೆ ಆಗ್ತಾ ಇದೆ. ನನ್ನ ಹೆದರಿಕೆ ಕಾರಣ ಇಷ್ಟು.
ಕೃಷ್ಣ ಪರಮಾತ್ಮನ ಪರಿವಾರದವರೇ ಊರು ಬಿಟ್ಟು ಹೋಗಿದ್ದಾರೆ. ನಮ್ಮಂತಹ ಸಾಮಾನ್ಯರ ಕಥೆ ಏನು ಅಂತ ಜರಾಸಂಧನಿಂದಾಗಿ ಧರ್ಮರಾಜನಿಗೆ ಹೆದರಿಕೆ. ಮುಂದೆ ಇಮೌ ಹಿ ಭೀಮ ಫಲ್ಗುನೌ ಮಮಾಕ್ಷಿಣೀ ಸದಾ ಪ್ರಭೋ ಮನೋನಿಭೋ ಭವಾನ್ ಸದಾ ನವೋ ವಿನಾಸ್ಮ್ಯಹಂ ಪುಮಾನ್. ಅತೋ ನ ಜೀವಿತಾತ್ ಪ್ರಿಯಾನ್ ಅಹಂ ರಿಪೋರ್ಬಲೀಯಸಃ ಸಕಾಶಂ ಆತ್ಮಹೇತುತಃ ಪ್ರಯಾತಯಾಮಿ ವಃ ಪ್ರಭೋ. ಪದಚ್ಛೇದ. ಇಮೌ ಹಿ ಭೀಮ ಫಲ್ಗುನೌ ಮಮ ಅಕ್ಷಿಣಿ ಸದಾ ಪ್ರಭೋ ಮನೋನಿಭಃ ಭವಾನ್ ಸದಾ ನ ವಹ ವಿನಾ ಅಸ್ಮಿ ಅಹಂ ಪುಮಾನ್. ಅತಃ ನ ಜೀವಿತಾತ್ ಪ್ರಿಯಾನ್ ಅಹಂ ರಿಪೋಃ ಬಲೀಯಸಃ ಸಕಾಶಂ ಆತ್ಮಹೇತುತಃ ಪ್ರಯಾತಯಾಮಿ ವಹ ಪ್ರಭೋ. ಮತ್ತೆ ಹೇಳ್ತಾ ಇದ್ದಾನೆ ಯುಧಿಷ್ಠಿರ, ನೋಡು ಕೃಷ್ಣ, ಇವರಿಬ್ಬರು ಏನಿದ್ದಾರಲ್ಲ ನನ್ನ ತಮ್ಮಂದಿರು ಭೀಮ ಮತ್ತು ಅರ್ಜುನ, ಅವರಿಬ್ಬರು ಕೂಡ ನನಗೆ ಯಾವಾಗಲೂ ಕೂಡ ಮಮ ಅಕ್ಷಿಣಿ, ಎರಡು ಕಣ್ಣುಗಳಿದ್ದಂತೆ. ಭೀಮ ಮತ್ತು ಅರ್ಜುನ ನನಗೆ ಎರಡು ಕಣ್ಣಿದ್ದಂತೆ. ಇನ್ನು ನೀನು ಮನೋನಿಭ, ನಿಭ ಅಂದ್ರೆ ಸಮಾನ, ನೀನು ನನಗೆ ಮನಸ್ಸಿದ್ದಂತೆ. ಯಾವತ್ತೂ ಕೂಡ ಮನಸ್ಸು ಅತ್ಯಂತ ಪ್ರಧಾನವಾದದ್ದು. ಮನಸ್ಸು ಹೇಳಿದಂತೆ ಉಳಿದ ಇಂದ್ರಿಯಗಳು ಕೆಲಸ ಮಾಡ್ತವೆ. ಮನಸ್ಸು ಅತ್ಯಂತ ಪ್ರಧಾನವಾದಂತಹ ಇಂದ್ರಿಯಗಳ ರಾಜ ಇದ್ದಂತೆ. ಹಾಗಾಗಿ ಈ ಭೀಮಾರ್ಜುನರಿಬ್ಬರು ನನಗೆ ಕಣ್ಣಿದ್ದಂತೆ, ನೀನು ಮನಸ್ಸಿದ್ದಂತೆ. ಹಾಗಾಗಿ ನೀವು ಒಂದು ವೇಳೆ ಅಲ್ಲಿ ಹೋಗಿ ಏನಾದರೂ ಅನಾಹುತ ಆದರೆ ವಿನಾಸ್ಮ್ಯಹಂ ನಪುಮಾನ್, ನಾನು ಮನುಷ್ಯನೇ ಆಗಲಿ ಸಾಧ್ಯ ಇಲ್ಲ. ಮನುಷ್ಯನಿಗೆ ಪ್ರಧಾನವಾದ ಯಾವುದು ಕಣ್ಣುಗಳು ಮತ್ತು ಅತ್ಯಂತ ಪ್ರಧಾನ ಮನಸ್ಸು. ಇದೇ ಇಲ್ಲ ಅಂತ ಆಗ್ಬಿಟ್ರೆ ನಾನು ಒಬ್ಬ ಪುಮಾನ್ ಪುರುಷ, ಮನುಷ್ಯನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ನನಗೆ ಅತ್ಯಂತ ಪ್ರಧಾನ. ಅರ್ಜುನ, ಭೀಮ, ಕೃಷ್ಣ, ನೀವು ನನ್ನ ಜೀವನದಲ್ಲಿ ಅತ್ಯಂತ ಪ್ರಧಾನವಾದಂತಹ ವ್ಯಕ್ತಿಗಳು. ಹಾಗಾಗಿ ನಾನು ನಿಮ್ಮನ್ನ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವೆಂಥವರು? ಜೀವಿತಾತ್ ಪ್ರಿಯ, ನೀವು ನನಗೆ ಎಷ್ಟು ಪ್ರೀತಿ ಪಾತ್ರರು ಅಂತ ಹೇಳಿದ್ರೆ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿ ಪಾತ್ರ ನೀವು. ಅಷ್ಟು ವಾಸ್ತವವಾದಂತಹ ಅಭಿಮಾನ, ಪ್ರೀತಿ ಅವರ ಮೇಲಿತ್ತು. ಯುಧಿಷ್ಠಿರ ಭೀಮಾರ್ಜುನರು ಅಂತ ಹೇಳಿದ್ರೆ, ನಕಲ ಸಹದೇವರು ಅಂತ ಹೇಳಿದ್ರೆ, ಕೃಷ್ಣ ಪರಮಾತ್ಮ ಅಂತ ಹೇಳಿದ್ರೆ ಅಷ್ಟು ಪ್ರೀತಿಸ್ತಾ ಇದ್ದ. ಅವನು ಹೇಳ್ತಾ ಇದ್ದಾನೆ, ಜೀವಿತಾತ್ ಪ್ರಿಯಾಹ, ನನಗೆ ನೀವು ನನಗಿಂತಲೂ ಹೆಚ್ಚು ಪ್ರೀತಿ ಪಾತ್ರರಾದಂಥವ್ರು. ಅಷ್ಟು ಪ್ರೀತಿ ಪಾತ್ರರಾದಂತಹ ನಿಮ್ಮನ್ನು ನಾನು ಏನೋ ಆತ್ಮಹೇತುತಃ, ನನಗೇನೋ ಕೀರ್ತಿ ಬರುತ್ತೆ, ನಾನ್ ರಾಜಸೂಯ ಯಾಗ ಮಾಡಿದೆ, ಧರ್ಮರಾಜ ರಾಜಸೂಯ ಯಾಗ ಮಾಡಿದ, ಹಾಗೆ ಹೀಗೆ ಅಂತ ನನಗೋಸ್ಕರ, ನನಗೆ ಕೀರ್ತಿ ಬರಬೇಕು ಎನ್ನುವಂತಹ ಸ್ವಾರ್ಥಕ್ಕೋಸ್ಕರ ನಾನು ನಿಮ್ಮನ್ನ ಬಲೀಯಸಃ ರಿಪೋಹೋ ಸಕಾಶಂ ನ ಪ್ರಯಾತಯಾಮಿ, ಆ ಬಲಿಷ್ಠನಾದಂತಹ, ಮಹಾಬಲಿಷ್ಠನಾದಂತಹ
ಜರಾಸಂಧನ ಹತ್ತಿರ ನಾನ್ ನಿಮ್ಮನ್ನ ಕಳಿಸ್ಲಿಕ್ಕೆ ಸರ್ವಥಾ ಸಿದ್ಧ ಇಲ್ಲ. ನೀವು ನನಗೆ ಅತ್ಯಂತ ಪ್ರೀತಿ ಪಾತ್ರರು, ಪ್ರಾಣಕ್ಕಿಂತಲೂ ಪ್ರೀತಿ ಪಾತ್ರರಾದಂತಹ ನಿಮ್ಮನ್ನ ಏನೋ ಸಣ್ಣ ಒಂದ್ ಯಾವ್ದೋ ಹುದ್ದೆ ಸಿಗುತ್ತೆ, ಪುಣ್ಯ ಸಿಗುತ್ತೆ, ಅದಕ್ಕೋಸ್ಕರ ಅಂತ ಮಹಾಪರಾಕ್ರಮಿ ಹತ್ರ ಕಳಿಸ್ಲಿಕ್ಕೆ ನಾನು ಸರ್ವಥಾ ಸಾಧ್ಯ ಇಲ್ಲ. ಇದ್ಯಾವುದು ಯುದ್ಧ ಬೇಡ, ಯಾಗ ಬೇಡ, ಪುಣ್ಯ ಬೇಡ, ಕೀರ್ತಿ ಗೀರ್ತಿ ಯಾವುದು ಬೇಡ, ಆರಾಮವಾಗಿ ನಾವು ಹೇಗಿದ್ದೀವೋ ಹಾಗಿರೋಣ ಅಂತ ಧರ್ಮರಾಜ ಕೃಷ್ಣ ಪರಮಾತ್ಮನ ಮುಂದೆ ಮತ್ತು ಭೀಮಾರ್ಜುನರ ಮುಂದೆ ತಿಳಿಸ್ತಾ ಇದ್ದಾರೆ. ಮುಂದೆ ಇತೀರಿತೆ ವದತ್ ಪುನಃ ವೃಕೋದರೌರಿ ಕಕ್ಷಭುಕ್ ಯದೀಯ ನೇತೃಕಾರಮ ವಿರಿಂಚ ಸರ್ವಪೂರ್ವಕಾಃ. ವಶೇ ಚ ಯಸ್ಯ ತದ್ಬಲಂ ಸುರಾಸುರೋರಗಾದೀನಾಂ ಸ ಏಷ ಕೇಶವಃ ಪ್ರಭುಃ ಕ್ವಚ ಅಸ್ಯ ಭಾರುಹದ್ರಥಃ. ಪದಚ್ಛೇದ. ಇತಿ ಈರಿತೆ ಅವದತ್ ಪುನಃ ವೃಕೋದರಃ ಅರಿಕಕ್ಷಭುಕ್ ಯದೀಯ ನೇತೃಕಾಃ ರಮಾವಿರಿಂಚ ಸರ್ವಪೂರ್ವಕಾಃ ವಶೇ ಚ ಯಸ್ಯ ತದ್ಬಲಂ ಸುರಾಸುರೋರಗಾದೀನಾಂ ಸಹ ಏಷಃ ಕೇಶವಃ ಪ್ರಭುಃ ಕ್ವ ಚ ಅಸ್ಯ ಬಾರುಹದ್ರಥಃ. ಧರ್ಮರಾಜ ಇತಿ ಈರಿತೆ ಹೀಗೆ ಹೇಳಿದಾಗ ಇಲ್ಲಿ ತನಕ ಕೃಷ್ಣ ಮಾತಾಡಿದ್ದ, ನಂತರ ಧರ್ಮರಾಜ ಮಾತಾಡಿದ, ಇಲ್ಲಿ ತನಕ ಸುಮ್ಮನೆ ಇದ್ದ ಭೀಮಸೇನ ದೇವರು. ಮತ್ತೆ ಪುನಃ ವೃಕೋದರಃ ಭೀಮಸೇನ ದೇವರು ಮಾತಾಡ್ತಾ ಇದ್ದಾರೆ. ಭೀಮಸೇನ ದೇವರೆಂತಹವರು ಅರಿ ಕಕ್ಷಭುಕ್. ಕಕ್ಷ ಅಂತ ಹೇಳಿದ್ರೆ ಕಾಡು, ಕಕ್ಷ ಅಂತ ಹೇಳಿದ್ರೆ ಕಾಡು, ಅರಿ ಅಂತ ಹೇಳಿದ್ರೆ ಶತ್ರುಗಳು. ಶತ್ರುಗಳೆಂಬಂತಹ ಕಕ್ಷಕ್ಕೆ, ಕಾಡಿಗೆ ಭುಕ್ ಅದೇ ತಿನ್ನುವುದು ಅಂತ ಅಂದ್ರೆ ಒಟ್ಟಿನ ತಾತ್ಪರ್ಯ ಇಷ್ಟು. ಶತ್ರುಗಳೆಂಬಂತಹ ಕಾಡಿಗೆ ಕಾಡಿಗಿಚ್ಚಿನಂತೆ ಇರುವಂಥವನು. ಹೇಗೆ ಕಾಡಿಗಿಚ್ಚು ಒಮ್ಮೆ ಹತ್ತಿಕೊಂಡರೆ ಇಡೀ ಕಾಡನ್ನೇ ಭಸ್ಮವಾಗಿ ಬಿಡಿಸ್ತೋ, ಹಾಗೆ ಭೀಮಸೇನ ದೇವರು ಕೂಡ ಶತ್ರುಗಳನ್ನ ಪೂರ್ತಿಯಾಗಿ ನಿರ್ನಾಮ ಮಾಡ್ತಾರೆ. ಅಂತಹ ಶತ್ರುಗಳ ಸಂಹಾರ ಮಾಡುವಂತಹ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ, ಅಣ್ಣ ನೀ ಏನ್ ಮಾತಾಡ್ತಾ ಇದ್ದೀಯ, ಯಾರ ಮುಂದೆ ಮಾತಾಡ್ತಾ ಇದ್ದೀಯ? ಎದುರುಗಡೆ ಇರುವಂತಹ ವ್ಯಕ್ತಿ ಯಾರು? ಸಾಕ್ಷಾತ್ ಕೃಷ್ಣ ಪರಮಾತ್ಮ. ಎಂಥವನವನು? ಯದೀಯ ನೇತೃಕಾಹ ರಮಾ ವಿರಿಂಚ ಸರ್ವಪೂರ್ವಕಾಹ. ರಮಾದೇವಿ, ಬ್ರಹ್ಮದೇವರು, ರುದ್ರದೇವರೇ ಮೊದಲಾದಂತಹ ಸಕಲ ದೇವಾನುದೇವತೆಗಳು ಕೂಡ ಏನ್ ಮಾಡ್ತಾರೆ? ಈ ಜಗತ್ತನ್ನ ಆಳ್ತಾ ಇದ್ದಾರೆ. ತಮ್ಮ ತಮ್ಮ ಪಾಲಿನ ಕರ್ತವ್ಯಗಳನ್ನ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರಾಗಲಿ, ಲಕ್ಷ್ಮಿಯಾಗಲಿ, ರುದ್ರಾಗಲಿ, ಇಂದ್ರ ಮುಂತಾದ ಸಕಲ ದೇವಾನುದೇವತೆಗಳು ಕೂಡ ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಮುಖ್ಯ ಪ್ರೇರಣೆ ಯಾರು? ಯದೀಯ ನೇತೃಕಾಹ. ಈ ಶ್ರೀಕೃಷ್ಣ ಪರಮಾತ್ಮನ ನೇತೃತ್ವದಲ್ಲಿ ಪ್ರೇರಣೆಯಿಂದಾಗಿ ಸಕಲ ದೇವಾನುದೇವತೆಗಳು ಕೂಡ ಜಗತ್ತನ್ನ ಆಳ್ತಾ ಇದ್ದಾರೆ, ಕಾಪಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸುರಾಸುರೋರ ಗಾದಿನಾಂ, ದೇವತೆಗಳು, ಅಸುರರು ಮತ್ತು ಉರಗ ಸರ್ಪಗಳು, ಹೀಗೆ ಒಟ್ಟಿನಲ್ಲಿ ಎಲ್ಲ ಜೀವ ರಾಶಿಗಳು ಕೂಡ ಪರಮಾತ್ಮನ ವಶದಲ್ಲಿ ಇದ್ದಾವೆ. ಅಂತಹ ಶ್ರೀಕೃಷ್ಣ ಪರಮಾತ್ಮ ಎಲ್ಲಿ ಕ್ವಚಾಸ್ಯ ಬಾರುಹದ್ರತಃ, ಒಂದು ಜರಾಸಂಧೆಯಲ್ಲಿ ಹೀಗೆ ಸರ್ವೋತ್ತಮನಾದಂತಹ ಎಲ್ಲ ಜೀವರುಗಳಿಗೂ ನಿಯಾಮಕನಾದಂತಹ ಸಕಲ ದೇವಾನುದೇವತೆಗಳಿಗೂ ಪ್ರೇರಕನಾದಂತಹ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ.
ಅಂತಹ ಕೃಷ್ಣ ಪರಮಾತ್ಮ ಇರಬೇಕಾದ್ರೆ ನಾವು ಜರಾಸಂಧನ ಯಾಕೆ ಹೆದರಬೇಕು? ಕೃಷ್ಣ ಎಲ್ಲಿ, ಜರಾಸಂಧ ಎಲ್ಲಿ? ಹಾಗಾಗಿ ಸರ್ವತಾ ಹೆದರೋದು ಬೇಡ ಅಂತ ಭೀಮಸೇನ ದೇವರು ಆ ಯುಧಿಷ್ಠರನಿಗೆ ತಿಳಿಸ್ತಾ ಇದ್ದಾರೆ. ಮುಂದೆ ಅದೃಶ್ಯಮಸ್ತಿ ಮೇ ಬಲಂ ಹರಿಪ್ರಣಾಯಕಸ್ಯ ಚ ಸಮಸ್ತಲೋಕನೇತರಿ ಪ್ರಭೌ ಹಿ ಸರ್ವಶಕ್ತಿತ. ನಾರಾಯಣ. ಅಜೇಯತಾ ತಥಾರ್ಜುನೆ ಹರೇರ್ವರೋದ್ಭವಾಸ್ತಿ. ಅತೋ ವಯಂ ತ್ರಯೋದ್ಯತಂ ಪ್ರಯಾಮ ಮಾಗಧಂ ರಿಪುಂ. ಪದಚ್ಛೇದ. ಅದೃಶ್ಯಂ ಅಸ್ತಿ ಮೇ ಬಲಂ ಹರಿಪ್ರಣಾಯಕಸ್ಯ ಚ ಸಮಸ್ತಲೋಕನೇತರಿ ಪ್ರಭೌ ಹಿ ಸರ್ವಶಕ್ತಿತ. ಅಜೇಯತಾ ತಥಾ ಅರ್ಜುನೆ ಹರೇಃ ವರೋದ್ಭವಾ ಅಸ್ತಿ ಹಿ. ಅತಃ ವಯಂ ತ್ರಯಃ ಅದ್ಯ ತಂ ಪ್ರಯಾಮಃ ಮಾಗಧಂ ರಿಪುಂ. ಬರೀ ಈ ದೇವಾನುದೇವತೆಗಳಿಗೆ ಮಾತ್ರ ಅಲ್ಲ, ನಾನೂ ಕೂಡ ಎಂಥವನು? ಹರಿಪ್ರಣಾಯಕ, ಪರಮಾತ್ಮನ ಪ್ರೇರಣೆಯಂತೆ ನಡೆಯುವಂಥವನು. ಅಂತಹ ನನ್ನಲ್ಲಿ ಬಲ ಇದೆ. ಯಾವ ರೀತಿಯಾದ ಬಲ ಅಂದ್ರೆ ಅದೃಶ್ಯಂ ಅಂದ್ರೆ ಯಾರು ಕೂಡ ಫೇಸ್ ಮಾಡ್ಲಿಕ್ಕೆ ಸಾಧ್ಯ, ನನ್ನನ್ನ ಎದುರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂತಹ ಅದ್ಭುತವಾದಂತಹ ಬಲ ಪರಮಾತ್ಮನ ಪ್ರೇರಣೆಯಂತೆ ನನಗೆ ಬಂದಿದೆ. ಅದಾದ ಮೇಲೆ ಸಮಸ್ತ ಲೋಕ ನೇತರಿ, ಇಡೀ ಜಗತ್ತನ್ನೇ ಮುನ್ನಡೆಸುವಂತಹ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಸರ್ವಶಕ್ತಿ, ಎಲ್ಲ ಸಾಮರ್ಥ್ಯವೂ ಇದೆ. ಅವನು ಸರ್ವ ಸಮರ್ಥ. ನನ್ನಲ್ಲಿ ಶತ್ರುಗಳಿಗೆ ಎದುರಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಅದ್ಭುತವಾದಂತಹ ಬಲ ಇದೆ. ಪರಮಾತ್ಮನಂತೂ ಸರ್ವ ಸಮರ್ಥ. ಎರಡಾಯ್ತು. ಈಗ ಅಂದ್ರೆ ಈಗ ಯುಧಿಷ್ಠಿರನ ಆಂತರ್ಯ ಏನು? ನೀವು 3 ಜನ ಹೋಗ್ತಾ ಇದ್ದೀರಿ, ನಿಮ್ಗೇನಾದರೂ ಆದರೆ ಏನು ಅಂತ ಅವನ ಒಂದು ಅಭಿಪ್ರಾಯ. ಪಾಪ ಅದಕ್ಕೆ ಹೇಳ್ತಾ ಇದ್ದಾನೆ, ನೋಡು, ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಯಾಕೆ? ಪರಮಾತ್ಮನ ಅನುಗ್ರಹದಿಂದ ನನಗೇನಿದೆ? ಅದೃಶ್ಯವಾದಂತಹ ಬಲ ಇದೆ. ಯಾರು ಕೂಡ ಫೇಸ್ ಮಾಡ್ಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಅದ್ಭುತವಾದಂತಹ ಬಲ ನನ್ನಲ್ಲಿದೆ, ಭೀಮಸೇನಲ್ಲಿ ಇದೆ. ಇನ್ನು ಕೃಷ್ಣನ ಮಾತಿಗೆ ಬಂದರೆ ಅವನೆಂಥವನು? ಸಮಸ್ತ ಲೋಕ ನೇತರಿ, ಇಡೀ ಜಗತ್ತಿಗೆ ನಿಯಾಮಕನಾದಂಥವನು. ಹಾಗಾಗಿ ಪರಮಾತ್ಮನಲ್ಲಿ ಸರ್ವ ಸಾಮರ್ಥ್ಯ, ಅವನು ಸರ್ವ ಸಮರ್ಥ. ಸೊ ಅವನ ಬಗ್ಗೆ ಯೋಚನೆ ಮಾಡಬೇಡ. ಇನ್ನು 3ನೇವನು ಯಾರು? ಅರ್ಜುನನಿಗೇನಿದೆ? ಅಜೇಯತ ತಥಾರ್ಜುನೆ ಹರೇರ್ವರೋದ್ಭವಾಸ್ತಿ. ಪರಮಾತ್ಮನ ಒಂದು ವರದಿಂದಾಗಿ ಅಜೇಯತ್ವ ವರ ಇದೆ ಅಂತ. ಯಾವಾಗಂತ ನಾವು ಹಿಂದೆ ನೋಡಿದ್ವಿ, ಪಾರಿಜಾತ ಅಪಹರಣದ ಪ್ರಸಂಗ ಬಂದಾಗ ಪರಮಾತ್ಮ ಇಂದ್ರನಿಗೆ ಒಂದು ವರವನ್ನು ಕೊಡ್ತಾನೆ, ನನ್ನ ಮಗನನ್ನು ಉದ್ಧಾರ ಮಾಡು ಅಂತ ಕೇಳಿದಾಗ, ಧರಾತಲೆ ಸ್ಥಿತಿ ಅಂತ, ನಾನು ಭೂಮಿಯ ಮೇಲೆ ಇರುವಷ್ಟು ಕಾಲ ನಿನ್ನ ಮಗನನ್ನ ಯಾರೂ ಕೂಡ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ನನ್ನ ಹತ್ತಿರ ಅದ್ಭುತ ಬಲ ಇದೆ, ಪರಮಾತ್ಮನ ಹತ್ತಿರ ಸರ್ವ ಸಾಮರ್ಥ್ಯವೂ ಇದೆ. ಅರ್ಜುನನ ಹತ್ತಿರ ಏನಿದೆ? ಪರಮಾತ್ಮನ ವರ ಇದೆ. ಯಾರೋ ಬೇರೆಯವರು ಕೊಟ್ಟಿದ್ದು ವರ ಅಂತ ಆಗಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದಾಗಿತ್ತು. ಯಾರಾದರೂ ಅವರಿಗಿಂತ ಉತ್ತಮರು ಬಂದು ಅದನ್ನ ಮುರಿಬಹುದು ಅಂತ.
ಉದಾಹರಣೆಗೆ ರುದ್ರದೇವರು ಕೊಟ್ಟಂತಹ ವರ ಅದನ್ನ ವಾಯುದೇವರು ಮುರಿಬಹುದು. ಹೀಗೆ ಬೇರೆಯವರು ಕೊಟ್ಟಂತಹ ವರವನ್ನ ಅವರಿಗಿಂತ ಹಿರಿಯರು ಮುರಿಯಬಹುದು. ಆದ್ರೆ ಇಲ್ಲಿ ವರ ಕೊಟ್ಟದ್ಯಾರು? ಸಾಕ್ಷಾತ್ ಪರಮಾತ್ಮನೇ ಕೊಟ್ಟು ಬಿಟ್ಟಿದ್ದಾನೆ. ಹಾಗಾಗಿ ಏನು ವಿಚಾರವೇ ಇಲ್ಲ. ಅಜೇಯಥ ತಥಾರ್ಜುನೇ ಹರೇಹೇ ವರೋದ್ಭವ. ಹೀಗೆ ಇಷ್ಟೆಲ್ಲ ಒಂದು ಸಾಮರ್ಥ್ಯಗಳು ನಮ್ಮ ಹತ್ತಿರ ಇದ್ದಾವೆ. ಹಾಗಾಗಿ ಅಥೋ ವಯಂ ತ್ರಯ ಅದ್ಯ, ನಾವು 3 ಜನರು ಕೂಡ ಅದ್ಯ ಇವತ್ತೇ ಹೋಗ್ತೇವೆ, ತಡ ಏನಿಲ್ಲ, ಇವತ್ತೇ ನಾವು ಆ ಜರಾಸಂಧನ ಬಳಿ ಹೋಗಿ ಅವನ ಸಂಹಾರವನ್ನು ಮಾಡ್ತೇವೆ. ಪ್ರಯಾಮ ಮಾಗಧಂ ರಿಪುಂ, ಜರಾಸಂಧನ ಹತ್ತಿರ ನಾವು ಈಗಲೇ ಹೋಗ್ತೇವೆ ಎಂಬುದಾಗಿ ಭೀಮಸೇನ ದೇವರು ಆ ಒಂದು ಧರ್ಮರಾಜನ ಮನಸ್ಸಿಗೆ ಧೈರ್ಯ ಕೊಡುವಂತಹ ಮಾತುಗಳನ್ನ ತಿಳಿಸ್ತಾ ಇದ್ದಾರೆ. ಮುಂದೆ ಹನಿಷ್ಯ ಏವ ಮಾಗಧಂ ಹರೇಃ ಪುರೋ ನ ಸಂಶಯಃ. ಇತೀರಿತೆ ಮುನಾ ಹರಿಃ ಜಗಾದ ಧರ್ಮನಂದನಂ. ಪದಚ್ಛೇದ. ಅನಿಶ್ಯೇ ಏವ ಮಾಗಧಂ ಹರೇಃ ಪುರಃ ನ ಸಂಶಯಃ ಇತಿ ನೀರಿತೆ ಅಮುನಾ ಹರಿಃ ಜಗಾದ ಧರ್ಮನಂದನಃ. ಹಾಗಾಗಿ ನೀನೇನು ಆಲೋಚನೆ ಮಾಡಬೇಡ, ನಾನು ಖಂಡಿತವಾಗಿಯೂ ಕೂಡ ಹರೇಹೇ ಪುರಃ, ಪರಮಾತ್ಮನ ಎದುರುಗಡೆಯಲ್ಲಿಯೇನೆ ನಾನೇನ್ ಮಾಡ್ತೇನೆ, ಮಾಗಧಂ ಹನಿಷ್ಯೆ, ಆ ದುಷ್ಟರಾದಂತಹ ಜರಾಸಂಧನನ್ನ ಹನಿಷ್ಯೆ, ಕೊಲ್ತೀರಿ. ನೀನೇನು ನ ಸಂಶಯ, ಸಂಶಯವೇ ಪಡಬೇಡ, 100ಕ್ಕೆ 100% ನಾನು ಅವನ ಸಂಹಾರವನ್ನ ಮಾಡಿಯೇ ಮಾಡ್ತೇನೆ. ಇತಿ ಈ ರೀತಿ ಅಮುನ, ಅಮುನ ಅಂದ್ರೆ ಇವನಿಂದ ಅಂತ ಭೀಮಸೇನ ದೇವರು ಈ ರೀತಿಯಾಗಿ ಹೇಳಿದಾಗ ಧರ್ಮನಂದನಂ ಹರಿಹಿ ಜಗಾದ, ಧರ್ಮರಾಜನ ಕುರಿತು ಮತ್ತೆ ಪರಮಾತ್ಮ ಮಾತಾಡ್ತಾ ಇದ್ದಾನೆ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು, ಪ್ರಧಾನವಾಗಿ ಕೃಷ್ಣ ಪರಮಾತ್ಮ ಮತ್ತು ಭೀಮಸೇನ ದೇವರು ಇಬ್ಬರೂ ಕೂಡ ಸೇರಿಕೊಂಡು ಆ ಧರ್ಮರಾಜನ ಮನಸ್ಸನ್ನ ಒಂದು ರೀತಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಅರ್ಥಾತ್ ಅವನ ಎದೆಯಲ್ಲಿ ತುಂಬಿದಂತ ಹೆದರಿಕೆಯನ್ನು ಪರಿಹಾರ ಮಾಡಿ ನಾವೆಲ್ಲರೂ ಕೂಡ ಹೋಗಿ ಜರಾಸಂಧನ ಸಂಹಾರವನ್ನು ಮಾಡಿ ಬರ್ತೇವೆ ಅಂತ ವಿಚಾರ ತಿಳಿಸ್ತಾ ಇದ್ದಾರೆ. ಹೀಗೆ ಇಷ್ಟು ಮಾತನ್ನ ಭೀಮಸೇನ ದೇವರು ಹೇಳ್ತಾರೆ. ಇಷ್ಟು ಹೇಳಿದಾಗ ಮತ್ತೆ ಶ್ರೀಕೃಷ್ಣ ಪರಮಾತ್ಮ ಕೆಲವೊಂದಿಷ್ಟು ಮಾತುಗಳನ್ನ ಯುಧಿಷ್ಠಿರನಿಗೆ ಹೇಳ್ತಾನೆ. ಏನು ಹೇಳಿದ ಎನ್ನುವಂತ ವಿಚಾರಗಳನ್ನು ಮತ್ತೆ ನಾವು ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ